ನಿಮ್ಮ ಅನಿಸಿಕೆಗಳು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನಾನು ಚಿತ್ರದುರ್ಗ ಜಿಲ್ಲೆಯ ದೊಡ್ಡ ಸಿದ್ದವನಹಳ್ಳಿಯನ್ನ ಒಂದು ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥವನು. ರೈತ ಕುಟುಂಬದಿಂದ ಬಂದಂತವನು. ನಮ್ದೊಂದು ಅರ್ಧ ಎಕರೆಷ್ಟು ತೋಟ ಇದ್ದದ್ದು. ಅವಾಗ ಬಾವಿಯಿಂದ ಕೃಷಿ ಮಾಡುವಂತ ಸಂದರ್ಭ. ಬಾವಿಯಲ್ಲಿ ಬರುವಂತ ನೀರು ದಿವಸಕ್ಕೆ 2 ಫೀಟ್ 3 ಫೀಟ್ ಬರುವಂತ ಬಾವಿಯಲ್ಲಿ ದಿವಸ ಅರ್ಧ ಫೀಟ್ ಹೋಗಿ ಬಾಟಮ್ ಆಯ್ತು. ನಾನು ಹೇಳುವಂತದ್ದು 1972 ಇಸ್ವಿಯಲ್ಲಿ, ಈಗಿಂದಲ್ಲ. ಆ ಬಾವಿಯಲ್ಲಿ ನೀರು ಯಾವಾಗ ಅಡಿಗೆ ಹೋಯ್ತೋ, ನೀರ್ ಖಾಲಿ ಆಯ್ತು, ನಮ್ಮ ತೋಟ ತೆಂಗು ಹೋಯ್ತು, ಮಾವು ಹೋಯ್ತು, ಅಡಿಕೆ ಹೋಯ್ತು, ಎಲ್ಲ ಹೋಯ್ತು. ನನಗೆ ಆ ಕ್ಷಾಮ ಇದೆಯಲ್ಲ, ನನಗೆ ನೀರೇನು ಕಲಿಬೇಕನ್ನೊಂದು ಆಸಕ್ತಿಯಿಂದ ಭೂ ವಿಜ್ಞಾನ ಕಲಿಬೇಕು ಅನ್ನೊಂದು ಚಾಲೆಂಜ್ ಬಂತು ನನಗೆ. ನಾನು PUC ಯಲ್ಲಿ ಕಲ್ತಂತದ್ದು ಜಿಯಾಲಜಿ, BSc ಯಲ್ಲಿ ಕಲ್ತಂತದ್ದು ಜಿಯಾಲಜಿ, ಮಾಸ್ಟರ್ ಡಿಗ್ರಿ ಕಲ್ತಂತದ್ದು ಜಿಯಾಲಜಿ. ನಾನು 1987 ಇಸ್ವಿಯಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ 5ನೇ ರ್ಯಾಂಕಿನಿಂದ ಹೊರಗೆ ಬಂದಿರ್ತೇನೆ. ನನ್ನ ಸೇವೆಯನ್ನ ಜಲ ಸಂರಕ್ಷಣೆಗೆ ಮೀಸಲಾಗಿಟ್ಟಿರ್ತೀನಿ. ನಮ್ಗೆಲ್ಲ ಗೊತ್ತಿದೆ, ನೀರ್ ಬೇಕು ಅಂತ ತಕ್ಷಣ ನಮ್ಗೆಲ್ಲ ಗೊತ್ತಿದೆ. ಈಗ ನೀರಿನ ಮೂಲ ಯಾವ್ದು ಅಂತಂದ್ರೆ ಬೋರ್ವೆಲ್ ಆಗಿದೆ. ನಾನು ಬೋರ್ವೆಲ್ ಪಾಯಿಂಟ್ ಗಳನ್ನ ವೈಜ್ಞಾನಿಕವಾಗಿ ಮಾಡುವಂತದ್ದು. ನಿಮ್ಗೆಲ್ಲ ಗೊತ್ತಿದೆ, ಬೋರ್ವೆಲ್ ಪಾಯಿಂಟ್ ತಕ್ಷಣ ನೀವೆಲ್ಲ ಹೇಳ್ಬೋದು, ಸರ್ ನಾವು ತೆಂಗಿನಕಾಯಲ್ಲಿ, ಉಂಗುರದಲ್ಲಿ, ಕಾಯಲ್ಲಿ, ಕಡ್ಡಿಯಲ್ಲಿ, ಅದಕ್ಕೆ ಯಂತ್ರ ತಂತ್ರ ಮಂತ್ರ ಅಂತ ಹೇಳ್ಬೋದು. ಅಂದ್ರೆ ಯಾವುದ್ರಲ್ಲೂ ಇವತ್ತು ನೀರು ಸಿಗ್ತಿಲ್ಲ. ಆ ತರ ವೈಜ್ಞಾನಿಕವಾಗಿ ನೀರನ್ನು ಭೂಮಿಲಿ ಎಲ್ಲಿದೆ ಅಂತಂದೇಳಿ ಪತ್ತೆ ಮಾಡುವಂತ ಕೆಲಸವನ್ನ 15 ವರ್ಷಗಳ ಕಾಲ ಮಾಡಿದೆ. 15 ವರ್ಷದಲ್ಲಿ ಮೇಲೆ 100-200 ಅಡಿಗೆ ಸಿಗುವಂತ ಅಂತರ್ಜಲವನ್ನ 2000 ಅಡಿವರೆಗೂ ಕೊಳವೆ ಬಾವಿಯನ್ನು ಕೊರೆಸಿ ನೀರು ತೆಗೆಯುವಂತ ಕೆಲಸ ಮಾಡಿದೆ. ನಾನು ಎಲ್ಲಿ ಬೋರ್ವೆಲ್ ಪಾಯಿಂಟ್ ಮಾಡ್ತೇನೆ ಅಲ್ಲಿ ನೀರು ಬರಲೇಬೇಕು ಅಂತ ಒಂದು ಅಷ್ಟು ನನ್ನ ಶ್ರದ್ಧೆಯಿಂದ ಮಾಡ್ತಾ ಇದ್ದೆ. ನಾನು ಬರೇ ಸುಮ್ಮನೆ ನಿಲ್ಲಿಲ್ಲ, ಸರ್ಕಾರದ ಯೋಜನೆಗಳಲ್ಲಿ ಹೋದೆ. ನೋ ವಾಟರ್ ನೋ ಮನಿ ಸ್ಕೀಮ್ ಅಂತ ನಿಮ್ಗೆ ಗೊತ್ತಿದೆಯಲ್ಲ. ನಾನೇ ಪಾಯಿಂಟ್ ಮಾಡಿ, ನಾನೇ ಬೋರ್ವೆಲ್ ಕೊರೆಸಿ ನೀರು ಬಂದ್ರೆ ಮಾತ್ರ ಹಣ ಕೇಳ್ತಾ ಇದ್ದೆ. ಆ ತರ ನನ್ನ ಕೆರಿಯರ್ ಅಲ್ಲಿ ಸುಮಾರು 25,000 ಬೋರ್ವೆಲ್ ಕೊರೆಸಿದ್ದೀನಿ. ಕೊನೆಗೆ ನನಗೆ ಒಂದು ಕಡೆ ಜ್ಞಾನೋದಯ ಆಯ್ತು. ನಾನು ಕೊಳವೆ ಬಾವಿ ಕೊರೆದಾಗ ನೀರು ಬರ್ತದೆ, 1 ತಿಂಗಳು 1 ವಾರ 10 ದಿವಸದಲ್ಲಿ ನೀರು ನಿಲ್ತಾ ಇದೆಯಲ್ಲ. ಕೊಳವೆ ಬಾವಿಯಿಂದ ಬರುವಂತ ನೀರಿಗೆ ಲೈಫ್ ಇಲ್ಲ. ನಾವು ಹುಟ್ಟಿದ ಮೇಲೆ ಎಷ್ಟು ನೀರನ್ನು ತೆಗೆದಿದ್ದೇವೆ ಭೂಮಿಯಿಂದ, ಅಷ್ಟು ನೀರನ್ನು ತುಂಬುವಂತ ಕೆಲಸ ನಾವು ಮಾಡಬೇಕಾಗಿದೆ. ಅದಕ್ಕೆ ಮಳೆ ನೀರು ಕೊಯ್ಲು, ಬೋರ್ವೆಲ್ ರೀಚಾರ್ಜ್ ಅಂತ ಹೇಳ್ತೀವಿ. ನಾನು 25,000 ಬೋರ್ವೆಲ್ ಕೊರೆಸಿ ಅಂತ ಹೇಳುವಾಗ ಸುಮಾರು ಈ ಕೊಳವೆ ಬಾವಿಯನ್ನ ಒಂದು ತಾಂತ್ರಿಕತೆ ಗೊತ್ತಾಗಿ ನಮಗೆ ಒಂದು 50 ವರ್ಷಗಳಾಯ್ತು. 50 ವರ್ಷ ಅಂದ್ರೆ ಬೋರ್ವೆಲ್ ಅಂದ್ರೆ ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ಈ 50 ವರ್ಷದಿಂದ ಪ್ರಾರಂಭ ಆಗಿರ್ತಕ್ಕಂಥ ಕೊಳವೆ ಬಾವಿಗಳು 2019ರವರೆಗೆ ಇಡೀ ಭಾರತದಾದ್ಯಂತ ನಾವು ಕೊರೆದಿರುವಂತಹ ಕೊಳವೆ ಬಾವಿಗಳ ಸಂಖ್ಯೆ ಕೇಳಿದ್ರೆ ನಿಮ್ಗೆ ಖಂಡಿತ ಭಯ ಆಗ್ಬೋದು. 6 ಕೋಟಿ ಬೋರ್ವೆಲ್ಸ್ ಕೊರೆದಿದೆ ಇಡೀ ದೇಶದಾದ್ಯಂತ. 6 ಕೋಟಿ. ನೀವೆಲ್ಲ ಒಂದು PUC SLC ಆದ ತಕ್ಷಣ ಏನಾಗಬೇಕು ಅಂತ ಕೇಳಿದ್ರೆ, ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, IT BTಗೆ ಹೋಗ್ಬೇಕಂತೀರಾ. ಆದ್ರೆ ಯಾರಾದ್ರೂ ಭೂ ವಿಜ್ಞಾನ ಓದ್ಬೇಕಂತ ಯಾರಾದ್ರೂ ಇದ್ದೀರಾ? ಯಾರು ಇಲ್ಲ. ಭೂ ವಿಜ್ಞಾನ ನಮಗೆ ಬೇಡ. ಎಲ್ಲಾ ಕೊಡುವಂತದ್ದು ಭೂಮಿ, ನೀರು, ಪೆಟ್ರೋಲಿಯಂ, ಕೋಲು, ಮತ್ತೆ ಕಬ್ಬಿಣ, ಚಿನ್ನ ಎಲ್ಲ ಕೊಡುತ್ತೆ. ಭೂ ವಿಜ್ಞಾನಕ್ಕೆ ತುಂಬಾ ಬೇಡಿಕೆ ಇದೆ. ಖಂಡಿತ ನೀವೆಲ್ಲ ಮನಸ್ಸು ಮಾಡಿದ್ರೆ ನಮ್ಮ ಇವೆಲ್ಲ ಸಮಸ್ಯೆಗಳಿಗೆ ಅದೊಂದು ಪರಿಹಾರ ಸಿಗುತ್ತೆ ಅನ್ನೋ ಒಂದು ನೆಪದಲ್ಲಿ ನಾವು ಇವತ್ತು ನೀರಿಂಗಿಸುವಂತ ಕೆಲಸಕ್ಕೆ ನಾವೆಲ್ಲ ಬರಬೇಕಾಗಿದೆ. ಅದಕ್ಕೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ. ಮಳೆ ನೀರು ಕೊಯ್ಲು. ಓಡುವ ನೀರು ನಡೆಯುವಂತೆ, ನಡೆಯುವ ನೀರು ನಿಲ್ಲುವಂತೆ, ನಿಂತ ನೀರಿಗೆ ಭೂಮಿಗೆ ಇಂಗಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಖಂಡಿತ ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅಂತಂದ್ರೆ ಈ ಮಳೆ ನೀರು ಕೊಯ್ಲನ್ನ ವೈಜ್ಞಾನಿಕವಾಗಿ ಮಾಡ್ಬೇಕು. ಮಳೆ ನೀರು ಎಷ್ಟು ಶುದ್ಧ ಅಂತಂದ್ರೆ, ನಮ್ಮ ಇಡೀ ಟೆರೇಸ್ ಅಲ್ಲಿ ಬರುವಂತ ನೀರನ್ನ ನಾವು ಪೈಪ್ಗಳು ಹಾಕಿ ಫಿಲ್ಟರ್ ಮಾಡಿ ನಮ್ಮ ಮನೆಯಲ್ಲಿರುವಂತಹ ಸಂಪ್ ಟ್ಯಾಂಕ್ ತೊಟ್ಟಿಯಲ್ಲಿ ತುಂಬಿಸ್ಕೊಂಡ್ರೆ ಮಳೆ ನೀರಿಗಿಂತ ಪರಿಶುದ್ಧವಾದ ಯಾವುದಿಲ್ಲ. ಅಷ್ಟು ಪರಿಶುದ್ಧವಾದಂತ ನೀರು. ಚಿತ್ರದುರ್ಗದಲ್ಲಿ ನಾನು ಒಂದು ಮನೆ ಕಟ್ಟಿದ್ದೀನಿ. ದೊಡ್ಡ ಮನೆ ಎಲ್ಲ 30x50. ನಮ್ಮ ಮನೆಯಲ್ಲಿ 50,000 ಲೀಟರ್ ಕೆಪಾಸಿಟಿ ಟ್ಯಾಂಕ್ ಕಟ್ಟಿದ್ದೀನಿ. 50,000 ಲೀಟರ್ ಸೈಜ್ ಅಂತ ನಿಮ್ಗೆ ಇಮ್ಯಾಜಿನೇಷನ್ ಬೇಕಂದ್ರೆ ನಿಮ್ಮ ಮನೆಯ ಬೆಡ್ರೂಮ್ ಸೈಜ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಮನೆ ಬೆಡ್ರೂಮ್ ಎಷ್ಟು ದೊಡ್ಡದಿದೆಯೋ ಅಷ್ಟು ದೊಡ್ಡ ಟ್ಯಾಂಕ್ ಅನ್ನ ನಮ್ಮ ಮನೆ ಹಾಲೊಳಗೆ ಮಾಡ್ಕೊಂಡಿದ್ದೀವಿ. ಹೊರಗಡೆ ಒಂದು ಟ್ಯಾಂಕ್ ಇದೆ, ಪ್ಲಸ್ ಬೋರ್ವೆಲ್ ಇದೆ. ನಮ್ಮ ಮನೆಯಾಗಿ 9 ವರ್ಷಗಳಾಗಿದೆ. 9 ವರ್ಷದಿಂದ ನಾನು ಕುಡಿಯುವಂತ ನೀರು ಯಾವ್ದು ಗೊತ್ತಾ? ಮಳೆ ನೀರು. ಅಂತ ಪರಿಶುದ್ಧವಾದಂತ ನೀರನ್ನ ಕೈಬಿಟ್ಟು ಕೊಳವೆ ಬಾವಿಯಿಂದ ಬರುವಂತ ನೀರನ್ನ ತೆಗೆದು ಅದರೊಳಗೆ ಫ್ಲೋರೈಡ್ ಇದೆ, ನೈಟ್ರೇಟ್ ಇದೆ, ಆರ್ಸೆನಿಕ್ ಇದೆ, ಏನೆಲ್ಲ ಇದೆ ಭೂಮಿಯಲ್ಲಿ ಎಲ್ಲ ನಾವೆಲ್ಲ ಹೊಟ್ಟೆ ಒಳಗೆ ಹಾಕೊಂಡು ಪ್ರತಿ ತಿಂಗಳು ನಿಮ್ಗೆ ಕಿಡ್ನಿಯಲ್ಲಿ ಸ್ಟೋನ್ ಬಂತು, ಫ್ಲೋರೋಸಿಸ್ ಬಂತು, ಈ ತರದ ಕಾಯಿಲೆಗಳಲ್ಲಿ ನಾವು ಬಳಲ್ತಾ ಇದೀವಿ. ಖಂಡಿತ ಪರಿಶುದ್ಧವಾದ ನೀರು ಯಾವ್ದಂತಂದ್ರೆ ಮಳೆ ನೀರು ಕೊಯ್ಲನ್ನ ವೈಜ್ಞಾನಿಕ ಮಾಡುವಂತ ಕೆಲಸಗಳು ನಾವು ಮಾಡಬೇಕಾಗಿದೆ. ರೈತರ ಆತ್ಮಹತ್ಯೆಗೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ನೀರಿನ ಕೊರತೆ. ಇನ್ನು ನಮ್ಮ ಜನರ ಕಲ್ಪನೆ ಹೇಗೆ ಅಂದ್ರೆ ಭೂಮಿಯಲ್ಲಿ ಇನ್ನೂ ನೀರಿದೆ, ಭೂಮಿಯಲ್ಲಿ ನದಿಗಳಿದೆ, ಕೆರೆಗಳಿದೆ. ಖಂಡಿತ ಯಾವುದು ನದಿಗಳು, ಕೆರೆಗಳು ಯಾವುದೂ ಇಲ್ಲ. ಇವತ್ತು ರೈತರ ಆತ್ಮಹತ್ಯೆಗೆ ಮುಖ್ಯ ಕಾರಣ ಅಂತಂದ್ರೆ ಈ ಕೊಳವೆ ಬಾವಿಗಳನ್ನು ನಂಬ್ಕೊಂಡು ಕೃಷಿ ಮಾಡುವಂತದ್ದು. ಹಾಗಾಗಿ ಅಂತರ್ಜಲವನ್ನು ಹೆಚ್ಚು ಮಾಡುವಂತ ಕೆಲಸ ಅಂದ್ರೆ ನಮ್ಮ ಇರುವಂತ ಕೊಳವೆ ಬಾವಿ ಸುತ್ತಲೂ ಇಂಗು ಗುಂಡಿಗಳು ಮಾಡಿ ಅದಕ್ಕೆ ಬೇಕಾದಂತ ದಪ್ಪ ಕಲ್ಲು, ದಪ್ಪ ಜಲ್ಲಿ, ಸಣ್ಣ ಜಲ್ಲಿ ಹಾಕಿ ಇಡೀ ಕೃಷಿ ಭೂಮಿ ನೀರು ತಗೊಂಡೋಗಿ ಕೊಳವೆ ಬಾವಿಗೆ ಇಂಗಿಸುವಂತ ಕೆಲಸ ಮಾಡಿದ್ದಾದ್ರೆ ಖಂಡಿತ ನಮ್ಮ ಬತ್ತಿ ಹೋಗಿರ್ತಕ್ಕಂಥ ಕೊಳವೆ ಬಾವಿಗಳ ನೀರನ್ನು ತಂದು
ಇಡೀ ನಮ್ಮ ರಾಜ್ಯದಲ್ಲಿ ಇಲ್ಲಿವರೆಗೆ 25,000ಕ್ಕೂ ಹೆಚ್ಚು ಕೊಳವೆ ಬಾವಿಗಳನ್ನ ಮರುಪೂರ್ಣ ಮಾಡಿ ಬೇರೆ ಬೇರೆ ರಾಜ್ಯದವರು ಬಂದು ನಮ್ಮ ಕೊಳವೆ ಬಾವಿಗಳನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಇಷ್ಟಲ್ಲದೆ ಸಾಕಾಗಲ್ಲ, ನಮ್ಮ ಕೆರೆಗಳನ್ನ ನಾವು ನೀರು ನಿಲ್ಲುವಂತ ಖಜಾನೆಗಳು ಮಾಡಬೇಕಾಗಿದೆ. ನಮಗೆಲ್ಲ ಗೊತ್ತಿದೆ, ಬೆಂಗಳೂರಲ್ಲಿ 280 ಕೆರೆಗಳಿರುವಂತ ಬೆಂಗಳೂರಿನಲ್ಲಿ ಇವತ್ತು 30-40 ಕೆರೆಗಳಿದೆ. ಇನ್ನು 200 ಚಿಲ್ಲರೆ ಕೆರೆಗಳು ಮಿಸ್ಸಿಂಗ್. ಎಲ್ಲೋಗಿದೆ? ಎಲ್ಲ ನಾವು ಅಲ್ಲಿ ಅಭಿವೃದ್ಧಿಯ ನೆಪದಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ಕೊಂಡ್ವಿ, ಸ್ಟೇಡಿಯಂ ಕಟ್ಟಿದ್ವಿ, ಏನೆಲ್ಲ ಮಾಡ್ಕೊಂಡು ಇವತ್ತು ಈ ಬೆಂಗಳೂರು ಅಂತೆಲ್ಲ ಎಲ್ಲ ನಗರಗಳು ನಮ್ಮ ಸರಪಳಿ ನೀರಿನ ಕೊಂಡಿಗಳೆಲ್ಲ ಕಳಚಿ ನಮ್ಮ ಕ್ಷಾಮದಿಂದ ನಾವು ಬಳಯುವಂತ ಪರಿಸ್ಥಿತಿಗೆ ಬಂದಿದ್ದೇವೆ. ಮೊನ್ನೆ ಕೇಂದ್ರ ಸರ್ಕಾರದಿಂದ ಒಂದು ಕಾಂಟೆಸ್ಟ್ ಇತ್ತು, ಜಲ್ ಬಚಾವೋ ವಿಡಿಯೋ ಬನಾವೋ ಪುರಸ್ಕಾರ ಪಾವೋ ಅಂತ. ಯಾರಾದ್ರೂ ನೀರಿನ ಬಗ್ಗೆ, ನೀರನ್ನು ಉಳಿಸುವಂತ ಟೆಕ್ನಾಲಜಿ ಬಗ್ಗೆ 10 ನಿಮಿಷದ ಒಂದು ವಿಡಿಯೋ ಮಾಡಿ, ಸೆಲ್ ಫೋನ್ ಅಲ್ಲೇ ವಿಡಿಯೋ ಮಾಡಿ ಆ ಒಂದು ವೆಬ್ಸೈಟ್ಗೆ ಟ್ಯಾಗ್ ಮಾಡಿದ್ರೆ ಅವ್ರಿಗೆ ಬಹುಮಾನ ಕೊಡ್ತೀವಿ ಒಂದು ಕಾಂಟೆಸ್ಟ್ ಇತ್ತು. ಅದನ್ನ ನೋಡಿದೆ, ನಾನು ಹಿಂದೆ ಬೀಳಿಲ್ಲ, ಬೇಗ ಬೇಗ ಒಂದು ವಿಡಿಯೋ ರೆಡಿ ಮಾಡಿ 10 ನಿಮಿಷಕ್ಕೆ ಮಾಡಿದೆ. ಆಮೇಲೆ 7.5 ನಿಮಿಷಕ್ಕೆ ಒಂದು ವಿಡಿಯೋ ಮಾಡಿ ಅದನ್ನ ನಾನು ಟ್ಯಾಗ್ ಮಾಡಿದೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂಡ್ ಬೋರ್ವೆಲ್ ರೀಚಾರ್ಜ್ ಅಂತ ಹೇಳಿ. ಒಂದು 15 ದಿವಸ ಆದ್ಮೇಲೆ ಕೇಂದ್ರ ಸರ್ಕಾರದಿಂದ ಒಂದು ಫೋನ್ ಬಂತು, ನೀವು ಮಾಡಿರುವಂತ ವಿಡಿಯೋಗೆ ನ್ಯಾಷನಲ್ ಅವಾರ್ಡ್ ಬಂತು ಅಂತ. ಸರ್, ನನ್ನ ಹೆಸರು ಪವನ್. ನಾನು ಕೂಡ ಚಿತ್ರದುರ್ಗದವನೇ. ಚಿತ್ರದುರ್ಗದ ಹತ್ರ ಹೊಳಲ್ಕೆರೆ ತಾಲೂಕಿನ ಹತ್ರ ಒಂದು ಹಳ್ಳಿ ಎಮ್ಮೆಟ್ಟಿ ಅಂತ. ಎಮ್ಮೆಟ್ಟಿಲಿ ನಮ್ದು ಒಂದು ಬೋರಿಗೆ ಇಡೀ ಎಮ್ಮೆಟ್ಟಿನೇ ವಾಸವಾಗಿದೆ. ಅದೇ ನೀರನ್ನು ಕುಡಿಯುತ್ತೆ, ಅದೇ ನೀರಿಂದ ಬದುಕ್ತಾ ಇದೆ. ಅಂದ್ರೆ ಒಂದ್ ಬೋರಿಗೆ ಎಮ್ಮೆಟ್ಟಿ ಅನ್ನೋ ಒಂದು ಗ್ರಾಮ ಬದುಕ್ತಿದೆ. ಸಿಟಿಲಿ ಒಂದ್ ಮನೆಗೆ ಒಂದ್ ಬೋರ್ ಹಾಕ್ಸ್ಕೊಂಡು ಒಂದ್ ಮನೆಯವರು ಒಂದ್ ಬೋರ್ ನೀವ್ ವೇಸ್ಟ್ ಮಾಡ್ತಿದ್ದಾರೆ. ಇಂಥವ್ರಿಗೆ ನೀವೇನ್ ಹೇಳ್ತೀರಾ ಸರ್, ನಿಮ್ ಅನ್ಸಿಕೆ? ಖಂಡಿತ ಒಳ್ಳೆ ಮಾತನ್ನ ನೀವು ಹೇಳ್ತಾ ಇದ್ದೀರಾ. ನೋಡಿ, ಒಂದು ಬೋರ್ವೆಲ್ ಇಡೀ ಎಮ್ಮೆಟ್ಟಿಯಲ್ಲಿ ಅಷ್ಟು ಜನಗಳಿಗೆ, ಹಸು ಕರುಗಳಿಗೆ ಎಲ್ಲದಕ್ಕೂ ನೀರು ಕೊಡುವಂತ ಒಂದು ಬೋರ್ನಿಂದ ಸುಮಾರು 1,800 ಜನ ಅಷ್ಟು ಬದುಕ್ತಾರೆ. ಆದ್ರೆ ನಮ್ಮ ಜೀವನ ಶೈಲಿ ಹೆಂಗಿದೆ ಗೊತ್ತಾ? ಒಂದು ಲೇಔಟ್ ರೆಡಿ ಆಗುತ್ತೆ, 30-40 ನನ್ನ ಸೈಟ್ 30-40 ನಿವೇಶನ ಅಂದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ? ಈಶಾನ್ಯ ಮೂಲೆಯಲ್ಲೇ ಬೋರ್ವೆಲ್ ಬೇಕು, ದೇವ್ರ ಮೂಲೆಯಲ್ಲೇ ಬೋರ್ವೆಲ್ ಬೇಕು, ಅಲ್ಲೇ ಟ್ಯಾಂಕ್ ಬೇಕು. ಈ ತರ ಪ್ರತಿಯೊಬ್ಬರು 30-40 ಬೋರ್ವೆಲ್ ಕೊರಿತಾ ಹೋದ್ರೆ ಖಂಡಿತ ಅಂತರ್ಜಲ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಹೋಗ್ತಾ ಇದೆ. ಇದನ್ನೆಲ್ಲ ನಾನು ಹಾಸನದಲ್ಲಿ ಒಬ್ರು ಲೇಔಟ್ ಮಾಡಿದ್ದಾರೆ. ಇಡೀ ಲೇಔಟ್ ಅಲ್ಲಿ ಒಂದೇ ಬೋರ್ವೆಲ್ ಕೊರೆಸಿ ಇಂಡಿವಿಜುವಲ್ ಆಗಿ ಬೋರ್ವೆಲ್ ಕೊರೆಸ್ಲಿಕ್ಕೆ ಅವ್ರು ಪರ್ಮಿಷನ್ ಕೊಡ್ತಾ ಇಲ್ಲ. ಆ ತರದಲ್ಲಿ ನಾವು ಮಾಡಿದ್ದೆ ಆದ್ರೆ, ನಮ್ಮ ಪಾರ್ಕ್ ಏರಿಯಾದಲ್ಲಿ ಎಲ್ಲೋ ಒಂದ್ ಕಡೆ ಮಾಡಿದ್ರೆ ಇಡೀ ಪ್ರದೇಶದ ನೀರೆಲ್ಲ ಕೊಳವೆ ಬಾವಿಗೆ ಬಂದು ಇಂಡಿವಿಜುವಲ್ ಬೋರ್ವೆಲ್ ಹಾಕ್ಬೇಕಂತ ಸಂದರ್ಭನೇ ಬರೋದಿಲ್ಲ. ಆ ತರದಲ್ಲಿ ನಾವು ಜಲ ಸಂರಕ್ಷಣೆ ಮಾಡುವಂತ ಕೆಲಸ ಮಾಡಬೇಕಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ದೇವರಾಜ್ ರೆಡ್ಡಿ ಅವರು. ಈಗ ಇದೊಂದು ಅಪಾಯದ ಲೆವೆಲ್ ಬರ್ತಾ ಇದೆ. ಒಂದು